ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು 2ನೇ ಅಧ್ಯಾಯದ 48ನೇ ಶ್ಲೋಕವನ್ನು ಹೇಳ್ಕೊಡ್ತೇನೆ. ಇಲ್ಲಿ ಕೃಷ್ಣ ಹೋದ ಶ್ಲೋಕದಲ್ಲಿ ಏನು ಹೇಳ್ಕೊಟ್ಟಿದ್ದೆ ನಾನು. ಕೃಷ್ಣ ಹೇಳ್ದ ಅಂತ ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಅದು ಹೇಗೆ ಮಾಡಬೇಕು ಅಂತ ಕೇಳ್ತಾನೆ ಅರ್ಜುನ. ಅದಕ್ಕೆ ಈ ಉತ್ತರ ಹೇಳ್ತಾನೆ ಕೃಷ್ಣ. ಹೇಳ್ಕೊಡ್ತೀನಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಃ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಃ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಃ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಏನು ಹೇಳ್ತಾನೆ ಕೃಷ್ಣ ಅಂದರೆ, ಅರ್ಜುನ ಎಲ್ಲ ನಂಟುಗಳನ್ನೆಲ್ಲ ತೊರೆದು ಬಿಡು. ನಂಟು ಅಂದ್ರೇನು, ಏನು ಅಂಟಿಸ್ಕೊಂಡಿದ್ಯಾ ಎಲ್ಲ ಸಂಬಂಧಗಳನ್ನೆಲ್ಲ ಬಿಟ್ಬಿಡು. ಅಂದರೆ ಹಾಗಲ್ಲ, ಅಂಟಿಸ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಬಿಟ್ಟುಬಿಟ್ಟು ಯಾವ ಕೆಲಸವನ್ನೇ ಆಗಲಿ ಸಮಾನ ಬುದ್ಧಿಯಿಂದ ಮಾಡು. ಒಂದೇ ರೀತಿಯಾಗಿ ಫಲಾಫಲಗಳನ್ನು ಸ್ವಾಗತಿಸು. ಅಂದರೆ ಹೆಂಗೆ ಅಂದರೆ, ಅದು ಸೋಲ್ಲಿ ಗೆಲ್ಲಿ ಲಾಭ ಇರಲಿ ನಷ್ಟ ಇರಲಿ ಯಾವುದಕ್ಕೂ ಅಂಟ್ಕೋಬೇಡ. ಅಯ್ಯೋ ನಂಗೆ ಇದು ಬೇಕೇ ಬೇಕು, ನಂಗೆ ಹಿಂಗೆ ಆಗಲೇಬೇಕು ಅಂತ ಅಂಟ್ಕೊಬೇಡ. ಆ ಅಂಟನ್ನು ಬಿಟ್ಬಿಟ್ಟು ಏನೇ ರಿಸಲ್ಟ್ ಬಂದರೂ ಅದನ್ನು ನೀನು ಸಮಬುದ್ಧಿಯಿಂದ ಸ್ವಾಗತಿಸು. ಈ ಒಂದು ಮಾನಸಿಕ ಸ್ಥಿರತೆ ಏನಿದೆ, ಮೆಂಟಲ್ ಒಂದು ಏನು ಕಾನ್ಸ್ಟೆಂಟ್ ಆಗಿರ್ತಕ್ಕಂಥದ್ದು ಏನಿದೆ, ಅದಕ್ಕೆ ಯೋಗ ಅಂತ, ಸ್ಟೆಬಿಲಿಟಿ, ಅದಕ್ಕೆ ಯೋಗ ಅಂತ ಕರಿತೇವೆ ಅಂತ ಹೇಳ್ತಾನೆ. ಅಂದರೆ ಅರ್ಜುನ ಯೋಗದಲ್ಲಿದ್ದು ಕರ್ಮವನ್ನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಆಗ ಯೋಗ ಅಂದ್ರೇನು ಅಂತ ಕ್ವಶನ್ ಮಾಡಿದಾಗ, ಯೋಗ ಚಿತ್ತವೃತ್ತಿ ನಿರೋಧ. ಅಂದರೆ ಮನಸ್ಸು ಹೆಂಗಿರುತ್ತಪ್ಪ ಮಕ್ಕಳ, ತುಂಬ ಚಂಚಲ. ಈಗ ಓದು ಅಂತ ಹೇಳ್ತಾರೆ ಮನೆಯಲ್ಲಿ, ಆದರೆ ಓದೋಕ್ಕೆ ಇಷ್ಟ ಇಲ್ಲ. ಆಟ ಆಡೋದಾಗೆ ಬಗ್ಗೆನೇ ಗಮನ ನಿಮಗೆ ಅಲ್ವಾ. ಆಟ ಆಡೋಣ, ಅಲ್ಲೋಗ ಆಟ ಆಡೋಲ್ಲ, ಮೊಬೈಲ್ ನೋಡೋಣ ಅನಿಸ್ತಿರುತ್ತೆ, ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆಂದರೆ ಮನಸ್ಸು ಚಂಚಲವಾಗಿರುತ್ತೆ. ಆ ಮನಸ್ಸನ್ನು ನೀವು, ಚಂಚಲ ಮನಸ್ಸನ್ನು ನೀವು ಏನು ಮಾಡಬೇಕು, ನಿಗ್ರಹಿಸ್ಕೊಂಡು ಓದೋದ್ರಲ್ಲಿ ನೀವು ಕಾನ್ಸಂಟ್ರೇಷನ್ ತೋರಬೇಕು. ಅದನ್ನೇ ಯೋಗ ಅಂತ ಕರೆಯೋದು. ಅರ್ಥ ಆಯ್ತಾ? ಚಂಚಲ ಮನಸ್ಸನ್ನು ವಾಪಸ್ ಎಳ್ಕೊಂಡು ಬರಬೇಕು, ಕಂಟ್ರೋಲ್ ಮಾಡಿಕೊಂಡು ಅದರಿಂದ ಭಗವಂತನಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸೋದಕ್ಕೆ ಯೋಗ ಅಂತ ಕರೀತಾರೆ. ನೀವೇನು ಮಾಡಬೇಕು, ಚಂಚಲವಾದ ಮನಸ್ಸನ್ನು, ಈಗ ಆಟ ಆಡಬೇಕು ಅನಿಸ್ತಿರುತ್ತೆ ಓದಕ್ಕೆ ಕೂತಾಗ, ಅಥವಾ ಮೊಬೈಲ್ ನೋಡಬೇಕು ಅನಿಸುತ್ತೆ, ಅಥವಾ ಟಿ ವಿನಲ್ಲಿ ಏನೋ ಸೀರಿಯಲ್ ಹಾಕಿದ್ರೆ ಅದನ್ನು ನೋಡಬೇಕು ಅನಿಸ್ತಿರುತ್ತೆ. ಅದರಿಂದ ನಿಮ್ಮ ಮನಸ್ಸನ್ನು ತೆಗೆದುಕೊಂಡು ಓದೋದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರಲ್ಲ, ಅದನ್ನೇ ಯೋಗ ಅಂತ ಕರೀತಾರೆ. ಅರ್ಥ ಆಯ್ತಾ? ಹೀಗೆ ಅದಕ್ಕೇನು ಮಾಡಬೇಕು, ನಮ್ಮ ಬುದ್ಧಿಯನ್ನು ಕೃಷಿ ಮಾಡಬೇಕು. ಬುದ್ಧಿಯನ್ನು ಕೃಷಿ ಮಾಡೋದು ಅಂದರೆ ಏನು ಅಂದರೆ, ಏನು ಫಲ ಬರುತ್ತೋ ಅದನ್ನು ಈಕ್ವಲ್ ಆಗಿ ನಾವು ನೋಡಬೇಕು. ಸುಖ ಬಂದರೂ ಹಿಗ್ಗಬಾರ್ದು, ದುಃಖ ಬಂದರೂ ಕುಗ್ಗಬಾರ್ದು. ಆ ಥರ ಎಲ್ಲ ಫಲಗಳನ್ನು ಸಮನಾಗಿ ಕಾಣಬೇಕು. ಯಾವಾಗ ಈ ರೀತಿಯಾಗಿ ನೀವು ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸ್ಕೊಂಡ್ರೆ ಆಗ ನೀವು ಸಮನಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಕರ್ಮಫಲಕ್ಕೆ ಅಂಟ್ಕೊಳ್ದೇ ಕೆಲಸ ಮಾಡಬೇಕು. ಭಗವಂತನ ಪ್ರೀತಿಗಾಗಿ ಕರ್ಮ ಮಾಡಿದ್ದೇ ಆದರೆ ನಿಮ್ಮ ಕೆಲಸ ಗ್ಯಾರಂಟಿ ಸಕ್ಸಸ್. ನಾ ಮಾಡ್ತಾ ಇರೋದು ಕೆಲಸ ಎಲ್ಲ ಭಗವಂತನಿಗೆ ಪ್ರೀತಿ ಅಂತ ಹೇಳಿ ಮಾಡಿದ್ರೆ ನೀವು ಮಾಡೋ ಪ್ರತಿಯೊಂದು ಕೆಲಸನೂ ಸಕ್ಸಸ್ ಕಾಣುತ್ತೆ. ಒಂದು ವೇಳೆ ಆ ರಿಸಲ್ಟ್ ನಿಮಗೆ
ಸರಿ ಹೋಗಲಿಲ್ಲ ಅಂದರೆ ಅದು ಭಗವಂತನಿಗೆ ಸೇರಿತ್ತು, ನನಗಲ್ಲ ಅಂತ ನೀವು ಅದನ್ನು ಕೊರಗದೆ ಯೋಚನೆ ಮಾಡದೆ ಇರ್ತಕ್ಕಂಥ ಮನಸ್ಥಿತಿಯನ್ನು ತಂದುಕೊಳ್ಬೇಕು. ಅದನ್ನು ಯೋಗ ಅಂತ ಕರೀತಾರೆ. ಅಂದರೆ ಅದು ಅಕಸ್ಮಾತ್ ನಿಮಗೆ ಬೇಕಾಗಿರೋ ನೀವೇನು ಅಂದ್ಕೊಂಡು ಕೆಲಸ ಮಾಡ್ತಾ ಇರ್ತೀರೋ ಆ ಕೆಲಸ ಸಕ್ಸಸ್ ಆದರೂ ಭಗವಂತನಿಗೆ, ಸಕ್ಸಸ್ ಆಗದೆ ಹೋದರೂ ಕೂಡ ಭಗವಂತನಿಗೆ ಸೇರಿದ್ದು, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಸಿದ್ಧಿ ಆದರೆ ಸಂತೋಷ ಪಟ್ಬಿಟ್ಟು, ಸಕ್ಸಸ್ ಆದರೆ ಭಾಳ ಖುಷಿಯಾಗಿ, ಸಕ್ಸಸ್ ಆಗಲಿಲ್ಲ ಅಂದರೆ ದುಃಖ ಮಾಡೋದನ್ನು ಮಾಡಬಾರ್ದು. ಎರಡೂ ಸಮಯದಲ್ಲಿ ನಾವು ಸಮತ್ವವನ್ನು ಕಂಡ್ರೆ ಮಾತ್ರ ಅದನ್ನು ಯೋಗ ಅಂತ ಕರೀತಾರೆ. ಹಾಗೆ ಕಾಣುವಂಥ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ನಿಮಗೆ ಆ ರೀತಿ ಎಲ್ಲ ಸನ್ನಿವೇಶಗಳಲ್ಲೂ ಕೂಡ ಸಮಭಾವವನ್ನು ಕಾಣೋ ಅಂತಹ ಮನಸ್ಥಿತಿ ಬರುತ್ತೆ. ಈಗ ಒಟ್ಟಿಗೆ ಹೇಳೋಣ ಮಕ್ಕಳ. ಯೋಗಸ್ತಃಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧಃ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಶುಭಮಸ್ತು.